ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಪ್ರತಿದಿನವೂ ಕೂಡ ನಿಮಗೆ ಬಿಗ್ ಬಾಸ್ ವೋಟಿಂಗ್ ಲೈನ್ಸ್ ಬಗ್ಗೆ ಹೇಳುತ್ತಲೇ ಬಂದಿದ್ದೇನೆ. ಮಂಗಳವಾರ ಮತ್ತು ಬುಧವಾರದ ವಿಡಿಯೋ ಈಗಾಗಲೇ ಅಪ್ಲೋಡ್ ಕೂಡ ಆಗಿದೆ. ಇಂದು ನಾನು ಗುರುವಾರದ ವೋಟಿಂಗ್ ರಿಸಲ್ಟ್ನ ಬಗ್ಗೆ ತಿಳಿಸಿಕೊಡ್ತೇನೆ. ಬಿಗ್ ಬಾಸ್ ಕಪ್ಪನ್ನು ಮುಡಿಗೇರಿಸಿಕೊಳ್ಳಲು ಸ್ಪರ್ಧಿಗಳಿಗೆ ಬೇಕಾಗಿರುವುದು ಕೇವಲ ವೋಟ್, ಅಂದರೆ ಜನಗಳ ಆಶೀರ್ವಾದ, ಅವರ ಅಭಿಮಾನಿಗಳ ವೋಟಿಂಗ್. ಇದೊಂದು ಇದ್ದರೆ ಸಾಕು, ಬಿಗ್ ಬಾಸ್ ಸ್ಪರ್ಧಿಗಳು ಆರಾಮವಾಗಿ ವಿಜೇತರಾಗಬಲ್ಲರು. ಈಗಾಗಲೇ ಜಿಯೋ ಸಿನಿಮಾದಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಆಗಿ 4 ದಿನಗಳು ಆಗಿವೆ. ಇನ್ನು ಶನಿವಾರದ ಬೆಳಗ್ಗೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗಲಿದ್ದು, ಎಲ್ಲ ಅಭಿಮಾನಿಗಳು ತಮ್ಮ ತಮ್ಮ ನೆಚ್ಚಿನ ನಾಯಕ ನಾಯಕರಿಗೆ ವೋಟನ್ನು ಮಾಡಲಾಗಿದೆ. ಇಂದು ಗುರುವಾರ. ಇಂದಿನ ವೋಟಿಂಗ್ ಲೈನ್ಸನ್ನು ನಾವು ನೋಡುವುದಾದರೆ ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ. 6ನೆಯ ಸ್ಥಾನದಲ್ಲಿ ಎಂದಿನಂತೆ ರಜತ್ ಅವರು ಇದ್ದಾರೆ. ಇವರಿಗೆ ಮುಂಚೆ ಸಿಕ್ಕಂತ ವೋಟ್ 4 ಲಕ್ಷ. ಇವಾಗಲೂ ಕೂಡ ಅದರ ಆಸುಪಾಸಿನಲ್ಲಿ ಅವರ ವೋಟ್ ಇದ್ದು, ಅವರು ಇವತ್ತು ಕೂಡ 6ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ನಿನ್ನೆ ಇದ್ದಂತಹ ಭವ್ಯಗೌಡ ಇವರು ಇಂದು 4ನೇ ಸ್ಥಾನಕ್ಕೆ ಹೋಗಿದ್ದು, 5ನೇ ಸ್ಥಾನಕ್ಕೆ ಉಗ್ರ ಮಂಜು ಅವರು ಬಂದಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಭವ್ಯಗೌಡ ಇದ್ದಿದ್ದು, ಇಂದು ಅವರ ವೋಟ್ ಸ್ವಲ್ಪ ಕೊಂಚ ಮಟ್ಟದಲ್ಲಿ ಜಾಸ್ತಿ ಆಗಿದ್ದು, ಉಗ್ರ ಮಂಜು ಅವರಿಗಿಂತ ಅವರ ವೋಟ್ ಜಾಸ್ತಿ ಇದೆ. ಅದೇ ರೀತಿ ಟಾಪ್ 4, ಟಾಪ್ 5, ಟಾಪ್ 6 ಸ್ಥಾನದಲ್ಲಿ ಭವ್ಯಗೌಡ, ಉಗ್ರ ಮಂಜು ಹಾಗೂ ರಜತ್ ಅವರು ಇದ್ದಾರೆ. ಇನ್ನು ನಾವು ಟಾಪ್ 3 ನೋಡುವುದಾದರೆ, ಇನ್ನು ಬಾಕಿ ಉಳಿದಿರುವ ತ್ರಿವಿಕ್ರಮ್, ಮೋಕ್ಷಿತಾ ಹಾಗೂ ಹನುಮಂತು. ಈ ಮೂವರಲ್ಲೂ ಕೂಡ ಸಿಕ್ಕಾಪಟ್ಟೆ ಜಿದ್ದಿ ಇದ್ದು, ಯಾರು ಟಾಪ್ 3ಯಲ್ಲಿ ಬರುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಟಾಪ್ 3 ಅಂದರೆ 3ನೇ ಸ್ಥಾನದಲ್ಲಿ ಇಂದು ಮೋಕ್ಷಿತಾ ಪೈ ಅವರೇ ಇದ್ದಾರೆ. ಮೋಕ್ಷಿತಾ ಪೈ 3ನೇ ಸ್ಥಾನದಲ್ಲಿ ಇದ್ದು, 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ. ಇವರಿಬ್ಬರ ಮಧ್ಯೆ ಕೇವಲ ಕೆಲವೇ ವೋಟ್ನ ಅಂತರದಲ್ಲಿ ಜಿದ್ದಿ ಮೂಡಿದ್ದು, ಅವರ ಅಭಿಮಾನಿಗಳು ಸಾಕಷ್ಟು ವೋಟನ್ನು ಮಾಡುತ್ತಿದ್ದಾರೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಹನುಮಂತು ಇದ್ದು, 2ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಭಾರಿ ಅಂತರವಿದೆ ಎಂದು ಹೇಳಲಾಗಿದೆ. ಮೊದಲ ಸ್ಥಾನದಲ್ಲಿ ಹನುಮಂತು ಈಗಾಗಲೇ 20-30 ಲಕ್ಷಕ್ಕಿಂತ ಜಾಸ್ತಿ ವೋಟನ್ನು ಪಡೆದು ಭಾರಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಬರೀ ಉಳಿಬೇಕಾಗಿರೋದು 2 ಮತ್ತು 3ನೇ ಸ್ಥಾನ. ಇನ್ನು ನಾಳೆ ಒಂದು ದಿನ ವೋಟಿಂಗ್ ಬಾಕಿ ಇದೆ. ನಾಳೆ ರಾತ್ರಿ ಅಥವಾ ಶನಿವಾರದ ಬೆಳಗಿನ ಜಾವ ನಮಗೆ ಸಂಪೂರ್ಣವಾದ ವೋಟಿಂಗ್ ಡೀಟೇಲ್ಸ್ ಸಿಗಲಿದೆ. ಅಂದು ನಾವು ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಎಂದು ಖಚಿತಪಡಿಸಿಕೊಳ್ಳಬಹುದು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.